ಕರ್ನಾಟಕದಲ್ಲಿ ದಿನೇ ದಿನೇ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಿದ್ದು, ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳಲ್ಲಿ ಪೈಪೋಟಿ ಹೆಚ್ಚಾಗಿದೆ. ಈಗಾಗಲೇ ಎರಡೂ ಪಕ್ಷಗಳಿಗೂ ಟಿಕೆಟ್ ಘೋಷಣೆಯಾಗಿದೆ. ಬಿಜೆಪಿ ಸುಲಭವಾಗಿ ಟಿಕೆಟ್ ಘೋಷಣೆ ಮಾಡಿದೆ. ಆದರೆ ಕಾಂಗ್ರೆಸ್ ಮಾತ್ರ ಎರಡೂ ಕ್ಷೇತ್ರಗಳಿಗೂ ಅನೇಕ ವಿರೋಧಗಳನ್ನು ಕಟ್ಟಿಕೊಂಡು ಟಿಕೆಟ್ ಘೋಷಣೆ ಮಾಡಿದೆ. ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಂತೂ ದೊಡ್ಡ ಸಮರದ ನಂತರ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ಗೆ ಟಿಕೆಟ್ ಘೋಷಣೆಯಾಗಿದೆ. ಮತ್ತೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಕ್ಷೇತ್ರದಲ್ಲಿ ಮುಸ್ಲಿಮರು ರೊಚ್ಚಿಗೆದ್ದಿದ್ದಾರೆ. ಯಾಕಂದ್ರೆ ಇಲ್ಲಿ ಮುಸ್ಲಿಂ ವೋಟ್ಗಳು ಹೆಚ್ಚಾಗಿದ್ದು ಅವರಿಗೆ ಟಿಕೆಟ್ ಕೊಡಬೇಕೆಂದು ಕಳೆದ ಒಂದು ವಾರದಿಂದ ದೊಡ್ಡ ಮಟ್ಟದಲ್ಲಿ ಆಗ್ರಹ ಬಂದಿತ್ತು. ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡದಿದ್ರೆ ಸುಮ್ಮನಿರಲ್ಲ ಅಂತ ಗಲಾಟೆ ಮಾಡಿದ್ರು. ಆದ್ರೂ ಕೂಡ ರಿಸ್ಕ್ ತೆಗೆದುಕೊಂಡಿರೋ ಕಾಂಗ್ರೆಸ್ ನಾಯಕರು ಮತ್ತೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದು ಮುಸ್ಲಿಮರನ್ನು ಮತ್ತೆ ರೊಚ್ಚಿಗೆಬ್ಬಿಸಿದೆ. ಹೀಗಾಗಿ ಕಪ್ಪು ಬಾವುಟ ಹಿಡಿದು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ಅನ್ಯಾಯ ಮಾಡಿದ್ಕೆ ಈ ಸಲ ಬುದ್ಧಿ ಕಲಿಸ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಸತತವಾಗಿ 1947 ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದನೂ ನಾವು ಅಲ್ಪಸಂಖ್ಯಾತರು, ದಲಿತರು, ಎಲ್ಲ ಅಹಿಂದ ವರ್ಗದವರು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ಕೆಲಸ ಮಾಡ್ಕೊಂತ ಬಂದಿದ್ದೀವಿ. ಆದರೆ ಇವತ್ತೊಂದು ದಿವಸ ನಮಗೆ ಭಾಳ ಮನಸ್ಸು ನೋವುಂಟಾಗಿದೆ. ಕಾರಣ ಮೊನ್ನೆ ಸತತವಾಗಿ 2 ತಿಂಗಳಿಂದ ನಾವು ಅಲ್ಪಸಂಖ್ಯಾತರು ಭಾಳ ಒಂದು ವಿಶ್ವಾಸ ಇಟ್ಕೊಂಡಿದ್ವಿ, ನಮಗೆ ನ್ಯಾಯ ಸಿಗುತ್ತೆ. ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಅಹಿಂದ ನೀತಿಯನ್ನು ಎತ್ತಿ ಹಿಡಿಯುತ್ತೆ, ನಮಗೆ ಸಾಮಾಜಿಕ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವು ಭಾಳ ಸತತ ಪ್ರಯತ್ನ ಪಟ್ವಿ, ಶ್ರಮ ಪಟ್ವಿ. ಆದರೆ ನಮಗೆ ನಮ್ಮ ಉಲ್ಮಾಗಳಿಗೂ ಬೆಲೆ ಕೊಡದ ನಮ್ಮ ಸುಜವಾಲ್ ಅವರು ಮತ್ತು ದೃಢತನದ ಮುಖಂಡರು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರನ್ನ ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ. ನಾವು ಸತತವಾಗಿ ಸುಮಾರು 74 ವರ್ಷದೂ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಿಗೆ ನಿಂತಿದ್ದೇವೆ. ಆದರೆ ಇನ್ನ ಮೇಲೆ ಇದನ್ನ ನೀವು ಇದೇ ತರ ನಮ್ಮ ಮೇಲೆ ಮಲತಾಯಿ ಧೋರಣೆಯನ್ನು ಅನ್ವಯಿಸಿದಲ್ಲಿ ನಾವು ತಕ್ಕ ಪಾಠವನ್ನು ಕಲಿಸುತ್ತೇವೆ. ಅದೇ ರೀತಿ ಮೊನ್ನೆ ನಮ್ಮ ಜಮೀರ್ ಅಹಮದ್ ಅವರಾಗಲಿ ರಾಜೀನಾಮೆ ಕೊಟ್ಟರೆ ನಿಮಗೆ ರಾಜೀನಾಮೆ ಕೊಡಬಹುದು ಅಂತೇಳಿ ಹೀನಾಯವಾಗಿ ಮಾತಾಡಿರುವಂಥ ನಮ್ಮ ಮುಖಂಡರಿಗೂ ನಾವು ಧಿಕ್ಕರಿಸ್ತೀವಿ. ಯಾಕಂದರೆ ಅಲ್ಪಸಂಖ್ಯಾತರ ಮುಖಂಡರು, ನಮ್ಮ ಮುಖಂಡರು ಎಲ್ಲರೂ ಸಹ ಯಾರೇ ತನ್ವೀರ್ ಸೇಠ್ ಆಗಲಿ, ಹರೀಶ್ ಸರ್ ಆಗಲಿ, ರಿಜ್ವಾನ್ ಅರ್ಷದ್ ಆಗಲಿ, ನಮ್ಮ ಬೇರೆ ಅನ್ಯ ಜಬ್ಬರ್ ಸಾಬ್ ಆಗಲಿ, ಎಲ್ಲ ಮುಖಂಡರು ನಮಗೊಂದೇ. ನಿಮಗೆಲ್ಲ ಹೆಂಗೇನೋ ಅದೇ ಥರ ನಮ್ಮ ಸಮಾಜಕ್ಕೆ ಮುಖಂಡರು. ಆದರೆ ನಮ್ಮ ಮೌಲ್ಯಗಳಿಗೂ ಸಹ ಬ್ಲ್ಯಾಕ್ ಮೇಲಿಂಗ್ ತಂತ್ರ ಮಾಡಬೇಡ, ನಡೆಯಲ್ಲ ಕಾಂಗ್ರೆಸ್ಸಲ್ಲಿ ಅಂತ ಹೇಳಿದರೆ ನಮ್ಮ ಹತ್ರನೂ ನಿಮ್ಮ ಯಾವುದೇ ತಂತ್ರಗಾರಿಕೆ ನಡೆಯಲ್ಲ ಇನ್ನು ಮುಂದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಮುಂದಿನ ನಡೆ ಇಷ್ಟೇ, ನಾವು ಸತತವಾಗಿ ದುಡ್ಕೊಂಡ್ಬಂದಿದ್ವಿ. ನಮಗೆ ಕಾಂಗ್ರೆಸ್ ಪಕ್ಷ ನಮ್ಮ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದ್ದೆ, ಇದರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ನಾವು ಪ್ರತಿ ಸಲನೂ ಇದೇ ಥರ ನಮಗೆ ಸಮಾಧಾನಕರವಾದ ಬಹುಮಾನ ಕೊಟ್ಕೊಂಡು ಬಂದಿದ್ದಾರೆ. ಈ ಸಲ ಸಾಮೂಹಿಕ ರಾಜೀನಾಮೆ ಆಗ್ಬೋದು, ಆದರೆ ನಮ್ಮ ಎಲ್ಲ ಥರದ ಬಹಿಷ್ಕರಣ ಆಗ್ಬೋದು. ಹೌದು, ನಮ್ಮ ಕಾರ್ಯಕರ್ತರಿದ್ದಾರೆ, ನಾವು ಇದರವಲ್ಲ ಎಷ್ಟು ಸಾಧ್ಯನೋ ಅಷ್ಟು ರಾಜೀನಾಮೆ ಆಗ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ. ಹೌದು, ನಮಗೆ ನ್ಯಾಯ ಸಿಗಲ್ಲ ಅಂತ ಏನ್ ಮಾಡ್ತೀರಿ? ಈಗ ರಾಜ್ಯಾದ್ಯಂತ ನೋಡಿ, ಇಡೀ ರಾಜ್ಯಾದ್ಯಂತ ಇದು ಹೈ ವೋಲ್ಟೇಜ್ ಏರಿಯಾ. ಏನ್ ಮಾಡ್ತೀರಾ? ಏನಿದೆ ನಮಗಿಲ್ಲಿ ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಸತತವಾಗಿ 60 ವರ್ಷದಿಂದ 74 ವರ್ಷದಿಂದ ಈ ಪಕ್ಷದಲ್ಲಿ ಇದ್ದೀವಿ. ನಮಗೆ ನ್ಯಾಯ ಸಿಗಲ್ಲ ಅಂತ ಏನ್ ಮಾಡೋಣ? ನಾವು ಬೆಳೆಯಬೇಕಲ್ಲ. ನಾವು ಬಂಡಾಯ ಅಭ್ಯರ್ಥಿ ಹಾಕ್ತೀವಿ, ಗೆಲ್ಸ್ಕೊಂತೀವಿ. ಹಾಕ್ಲಿ ನೋಡಿ, ಎಲ್ಲರಿಗೂ ನಾವು ಏನ್ ಮಾಡ್ತೀವಿ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ನಾವು ಹೇಳೋದೇನಪ್ಪ ಅಂದ್ರೆ, ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಬೇರೆಯವ್ರಿಗೂ ನಾವು ನ್ಯಾಯ ಕೊಡ್ಸಕ್ ಹೋಗಲ್ಲ, ಗೆಲ್ಸಕ್ ಕೊಡಕ್ ಹೋಗಲ್ಲ. ಪಾಠ ತಕ್ಕ ಪಾಠ ಕಲಿಸ್ತೀವಿ ಅಂತ ಅವತ್ತು ಹೇಳಿದೀವಿ, ಇವತ್ತು ಹೇಳ್ತೀವಿ. ಮೊನ್ನೆ ರಂಜಾನ್ ತಿಂಗಳಲ್ಲಿ
ಡಿ ಕೆ ಶಿವಕುಮಾರ್ ಅವರು ಮತ್ತು ಸುರ್ಜೇವಾಲಾ ಅವರು ನಮಗೆ ಮೀಟಿಂಗ್ ಕರೆದಾಗ ನಮಗೆ ಆಶ್ವಾಸನೆ ಕೊಟ್ಟಿದ್ರು, ಏನಂತ ನಿಮ್ಮ ಜೊತೆಗೆ ನ್ಯಾಯ ಕೊಡ್ತೀವಿ ಅಂತೇಳಿ. ಆದರೆ ನಮ್ಮ ನಿನ್ನೆ ರಂಜಾನ್ ಹಬ್ಬದ ದಿವಸ ಆಯ್ತಲ್ಲ, ನಾವೆಲ್ಲರೂ ಹಬ್ಬದಲ್ಲಿ ಬಿಸಿ ಆಗಿರ್ತೀವಿ ಅಂತ ನಿನ್ನೆ ಅಲ್ವಾನ್ಸ್ ಮಾಡಿದ್ದಾರೆ. ನಮಗೆ ಮೋಸ ಮಾಡಿದ್ದಾರೆ, ನಮಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷನೇ ಬೆನ್ನಿಗೆ ಚೂರಿ ಹಾಕಿರುವಂತ ಮಾಡಿದೆ. ಯಾಕಂದ್ರೆ ಹೋದ್ ಸಲ ನೋಡಿದ್ದೀರಾ ನೀವು, ನಮ್ಮ ಸಮಾಜದ ಅಮಾನುಲ್ಲಾ ಖಾನ್, SDPI, MIM ಸಹ ನಿಂತಿದ್ರು ಕೂಡ ಕೇವಲ 2800 ಓಟ್ ಹಾಕಿದ್ದೀವಿ. ಯಾಕಪ್ಪ ಅಂದ್ರೆ ನಾವು ಬೂತ್ ಮಟ್ಟದಲ್ಲಿ ಇದು ಟೇಬಲ್ ಹಾಕ ಕೊಟ್ಟಿಲ್ಲ, ಆ ತರ ಶ್ರಮ ಪಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಹಗಲು ಇರುಳಲ್ಲದೆ ಲಾಠಿ ತಿಂದು ಈ ಕಾಂಗ್ರೆಸ್ ಪಕ್ಷನ ಬೆಳೆಸಿರೋದು. ಹೇಳ್ತಾರೆ ಕೆಲವೊಬ್ರು, ನಮ್ಮ ತಾತವರು ನಾವು ಕಟ್ಟಿರೋದು ಪಕ್ಷ ಅಂತ. ಇಲ್ಲ ಸ್ವಾಮಿ, ಇದು ಸಾಮಾನ್ಯ ಕಾರ್ಯಕರ್ತರು ಬೂಟಿಲಿ ಹೊಡ್ತಾ ತಿಂದು ಲಾಠಿ ತಿಂದು ಕಟ್ಟಿರೋದಂಥದ್ದು. ಇದು ಮುಗಿದೋಯ್ತು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಂಥ ಸಂವಿಧಾನದಲ್ಲಿ ಅವಾಗ ಹೇಳ್ತಾರೆ ಏನಂತೇಳಿ, ಇನ್ನು ಮುಂದೆ ರಾಜ ಮತ್ತು ರಾಣಿಯಲ್ಲಿ ಹುಟ್ಟಿರುವಂಥ ಮಗು ರಾಜ ಆಗಲ್ಲ, ಮತಪಟ್ಟಿಗೆಯಿಂದ ಹುಟ್ಟುವಂಥ ಮತದಾನದ ಮೂಲಕ ಮತಪೆಟ್ಟಿಗೆಯಿಂದ ರಾಜ ಹುಡ್ತಾನೆ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಇದೇ ಸಂದರ್ಭದಲ್ಲಿ ಆ ಸಂವಿಧಾನ ರಚನೆ ಮಾಡಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಯಕರ ಹಾಕ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. 23ರ ವಿಧಾನಸಭೆ ಚುನಾವಣೆ, 24ರ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನ ಹಾಗೂ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಮ್ಮ ಅಲ್ಪಸಂಖ್ಯಾತರು 100ಕ್ಕೆ 95% ಮತದಾನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿದ್ದಾರೆ. ಅದೇ ರೀತಿ 94ರಿಂದನೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಶಾಮನೂರು ಶಿವಶಂಕರಪ್ಪರು ಸ್ಪರ್ಧೆ ಏನು ಮಾಡ್ತಾಯಿದ್ರು, ಅಲ್ಪಸಂಖ್ಯಾತ 100ಕ್ಕೆ 100 ಮತದಾನ ಮಾಡಿ ಗೆಲ್ಲಿಸ್ತಾ ಇದ್ರು. ಆದರೆ ಈ ಬಾರಿ ಪೂರ್ತಿ ಭರವಸೆ ಇತ್ತು, ಯಾಕಂದರೆ ಅವರೇ ಹೇಳಿದ್ದು ಮುಂದಿನ ಬಾರಿ ನಮಗೆ ಅಲ್ಪಸಂಖ್ಯಾತರ ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀವಿ ಅಂತ. ಆದರೆ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ. ನಮ್ಮ SS ಮಲ್ಲಿಕಾರ್ಜುನ್ ಅವರು, ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಇದು ಕೇವಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲ, ಇಡೀ ರಾಜ್ಯದಾಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬರಬೇಕಂತ ಎಲ್ಲ ಸಮುದಾಯದವರು ಹೇಳ್ತಾ ಇದ್ರು ಕೂಡ ಅದನ್ನು ಧಿಕ್ಕರಿಸಿ ನಿನ್ನೆ ಏನು ಹಬ್ಬದ ದಿನ ನಮಗೆ ಒಂದು ಕರಾಳ ದಿನ, ನಮಗೆ ನಿನ್ನೆ ರಂಜಾನ್ ಹಬ್ಬ, ನಮಗೆ ಆ ದಿನ ಟಿಕೆಟ್ ಅನೌನ್ಸ್ ಮಾಡಿದರು. ಇವತ್ತಿನ ದಿನ ನಾವು ಹೇಳ್ತಾ ಇದ್ದೀವಿ, ಈ ನಮ್ಮ ಭಾಗದಲ್ಲಿ ಇನ್ನೂ ಮಟ್ಟ BJP ಬಂದಿಲ್ಲ. ಈಗ ನಮ್ಮ ಹುಡುಗರೆಲ್ಲ ಸೇರಿ BJPಗೆ ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ SDPI, PFI ಸ್ವಾತಂತ್ರ್ಯ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ವಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಇದು ಮುಂದಿನ 9ನೇ ತಾರೀಕಿಗೆ ಮತದಾನ ಮಾಡಬೇಕಾದ್ರೆ ತಿಳ್ಕೊಂತೈತಿ. ಯಾಕಂದರೆ ನಮ್ಮ ನಮ್ಮ ಏನು ಸಚಿವರಿದ್ದಾರೆ ಅವ್ರು ನೀವೇ ಮೀಡಿಯಾದವರು ಏನು ಬಂದು ಗಲಾಟೆ ಮಾಡಿದ್ರು ಅಂತ ಹೇಳಿದಾಗ ನಮ್ಮ ಪಕ್ಷದವ್ರು ಯಾರು ಅಲ್ಲ, ಜನತಾ ದಳದವ್ರು ಬಂದು ಗಲಾಟೆ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನಿಮ್ಗೊಂದು ಮಾತು ಹೇಳ್ತೀನಿ, ಇದು ಜನತಾದಳ BJP ಅಲ್ಲ, ನಮ್ಮ ಸಮಾಜದ ಪ್ರಶ್ನೆ. ಈಗ ಪ್ರತಿಯೊಂದು ಮತದಾರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು. ಏನಪ್ಪ ಆಗ್ತೀರಾ ಕಾಂಗ್ರೆಸ್ ಪಕ್ಷಕ್ಕೆ? ಯಾವುದೇ ಪಕ್ಷ ಬರಲಿ, ಈ ಬಾರಿ ಕಾಂಗ್ರೆಸ್ ಪಕ್ಷ ಸೋಲ್ಬೇಕು, 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 ಕಾಂಗ್ರೆಸ್ ಪಕ್ಷ ಸೋಲ್ಬೇಕು. ಟಿಕೆಟ್ ಕೇಳಕ್ ಹೋಗಿದ್ದಾಗ ಈಗ ಮಾನ್ಯ ಸಚಿವರು ಹೇಳ್ತಾರೆ, ನಮ್ಮವರಲ್ಲ JDS ಅಂತ ಹೇಳ್ತಾರೆ. ಸ್ವಾಮಿ, ನೀವೇ ನನಗೆ ಹಾರ ಶಾಲಾ ಲೆಟರ್ ಕೊಟ್ಟಿರೋದು ನನ್ನ ಹತ್ರ ಇದೆ, ಬೇಕಿದ್ರೆ ತೋರಿಸ್ತೀನಿ. ನೀವು ಯಾವುದಕ್ಕೆ ಮಾತಿಗೆ ಹೇಳ್ಬೇಡ್ರಿ. ಈ ಸಲ ಈಗ ನಮ್ಗೆ ಅಲ್ಪಸಂಖ್ಯಾತರಿಗೆ ಆಗಿರೋದು ಮೋಸ, ಇವು ಮೋಸನೇ ಆಗಿರೋದು. ನಾವು ಇಷ್ಟು ವರ್ಷ ದುಡ್ಕೊಂಡು ಬರ್ತಿದ್ದೀವಿ. ಎಲ್ಲ ಜಿಲ್ಲೆಯಲ್ಲಿ ಕೇಳಾಕತ್ತಾರೆ ಟಿಕೆಟ್ ಮುಸಲ್ಮಾನರಿಗೆ. ಇವ್ರ ಹಣ ಬಲ ಎಲ್ಲ ತೋರಿಸಿ ಟಿಕೆಟ್ ತಂದಾರೆ. ಅವ್ರಿಗೆ ತಕ್ಕ ಉತ್ತರ ಈ 26 ಚುನಾವಣೆಯಲ್ಲಿ ತೋರಿಸ್ತೀವಿ. ಮತ್ತು 28ರಲ್ಲಿ ನೀವು ನೋಡ್ರಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರಲ್ಲ, 28ಕ್ಕೆ ಬರಲ್ಲ. ಇದೇ ಲಾಸ್ಟ್. ನಾವು ಹಗಲಲ್ಲ ದುಡ್ಕೊಂಡು ಬರ್ತಿದೀವಿ ಪಾರ್ಟಿಗೆ. ನಾವು 500 ರೂಪಾಯಿಗೆ ಮಾರಾಟ ಆಗೋರಲ್ಲ. ಮೊನ್ನೆ ಹೇಳ್ತಾರೆ 500 ರೂಪಾಯಿಗೆ ಮಾರಾಟ ಆಗ್ತಿರಂತ. ನೀವು ಬರ್ರಿ, ನಿಮ್ಗೆ ತೋರಿಸ್ತೀವಿ ನಾವು ಯಾವ 500 ರೂಪಾಯಿಗೆ ಮಾರಾಟ ಆಗ್ತೀವಿ ಅಂತ. ನಮ್ಗೆ ಮೋಸ ಮಾಡಿದ್ದಾರೆ ಸರ್, ನಮ್ಗೆ ಮೋಸ. DK ಶಿವಕುಮಾರ್ಗೆ ಗೊತ್ತಿದೆ ಇದು ಆಗುತ್ತೆ. ನಾವು ಬಾಗಲಕೋಟೆ ಜನರಿಗೆ, ಮುಸ್ಲಿಂ ಜನರಿಗೆ ಕೇಳ್ತೀವಿ, ದಯವಿಟ್ಟು ಅಲ್ಲಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಡ್ರಿ. ಬರೀ ಕಾಂಗ್ರೆಸ್ ಪಕ್ಷ ನಮ್ಗೆ ಓಟ್ ತಗೊಳಕ್ ಇಟ್ಕೊಂತಾರೆ, ನಮ್ಗೆ ಅಧಿಕಾರ ಕೊಡಲ್ಲ. ದಯವಿಟ್ಟು ಎಲ್ಲ ಮುಸಲ್ಮಾನರಿಗೆ ಕೇಳ್ತೀನಿ, ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕರಿಸಿ. ಬೇರೆ BJP ಬಂದರೆ ತೊಂದರೆ ಇಲ್ಲ. BJP ನರೇಂದ್ರ ಮೋದಿ 2014ರಲ್ಲಿ ಅದಾರೆ, ಏನು ಆಗ್ತಿಲ್ಲ ನಮಗೆ. BJPಯಿಂದ ಮೋಸ ಆಗ್ತಿಲ್ಲ, ನಮ್ಮವ್ರು ಎದುರ್ಸಾಕತ್ತಾರೆ. ಏನಾಗಲ್ಲ, ದಯವಿಟ್ಟು ನಾವು 500 ರೂಪಾಯಿಗೆ ಮಾರಾಟ ಆಗಲ್ಲ. ಈ ಸಲ ನಾವು ಉತ್ತರ ಕಟ್ಟ ತೋರಿಸಿ ಸರ್. ಇನಾಯತ್ ಅಲಿ ಖಾನ್ ಅಂತ ಸರ್, ಕಾಂಗ್ರೆಸ್ ಅವ್ರು ಬರ್ತಾರೆ ಸರ್,
ಬರ್ಬೋದು ನಮಗೆ ಗೊತ್ತಿಲ್ಲ. ನಮ್ಮ ಜಮೀರ್ ಅಹಮದ್ ಬಗ್ಗೆ ಏಕವಚನದಲ್ಲಿ ಮಾತಾಡಿದಾರಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ.